ಅಯೋಧ್ಯೆಯ ಹುಂಡಿ ಕಳ್ಳತನ ಪ್ರಕರಣ. ಚಂಪತ್ ರಾಯ್ ಅವರು ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಆಗಿದ್ದವರು. ಅವರ ಮೇಲೆ ಕಳ್ಳತನ ಆಗ್ತಾ ಇದೆ ಅನ್ನುವ ವಿಷಯ ಗಮನಕ್ಕೆ ಬಂದರೂ ಪೊಲೀಸ್ ದೂರು ದಾಖಲಿಸದೇ ಇರುವ ಆರೋಪ ಇದೆ. ಅವರ ಮೇಲೆ ಈಗ ಅಯೋಧ್ಯೆಯ ದೇವಸ್ಥಾನವೊಂದರ ಕಮಿಟಿಯವರು, ಹರಿಶಂಕರ್ ಸಫಾರಿವಾಲಾ ಅಂತ ರಾಮನಿವಾಸ್ ದೇವಸ್ಥಾನದ ಮುಖ್ಯಸ್ಥರವರು, ಅವರು ಒಂದು ಅಲಿಗೇಷನ್ ಮಾಡಿದ್ದಾರೆ. ನಮ್ಮ ದೇವಸ್ಥಾನವನ್ನು ಕಬ್ಜಾ ಮಾಡಿಕೊಂಡಿದ್ದಾರೆ, ಕಬಳಿಸಿದ್ದಾರೆ ಚಂಪತ್ ರಾಯ್. ಇಲ್ಲಿ ಮಾತನಾಡ್ತಾ ಇರುವ ಸಫಾರಿವಾಲಾ ಅವರ ಹಿಂದುಗಡೆ ಸೈಕಲ್ಲಿನ ಚಿಹ್ನೆ ಕೆಲವರಾದರೂ ಗಮನಿಸಿರಬಹುದು. ಈ ಆರೋಪವನ್ನು ಅವರು ಸಮಾಜವಾದಿ ಪಾರ್ಟಿ ನಡೆಸ್ತಾ ಇದ್ದ ಪತ್ರಿಕಾಗೋಷ್ಠಿಯಲ್ಲಿ ಬಂದು ಮಾಡಿದ್ರು. ಸಮಾಜವಾದಿ ಪಕ್ಷ ನಡೆಸ್ತಾ ಇದ್ದ ಪತ್ರಿಕಾಗೋಷ್ಠಿಯಲ್ಲಿ ಈ ಆರೋಪವನ್ನು ಬಂದು ಮಾಡಿದ್ರು. ಆ್ಯಕ್ಚುಲಿ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದ ಸಂದರ್ಭದಲ್ಲಿ ಅಥವಾ ಜಡ್ಜ್ಮೆಂಟ್ ಬಂದ ಸಂದರ್ಭದಲ್ಲಿ ತುಂಬ ಚರ್ಚೆ ಮಾಡ್ತಿದ್ವಿ ನಾವು. ಅಲ್ಲಿ ಬಾಬರಿ ಮಸೀದಿ ಇದ್ದದ್ದು, ಆ ವಿವಾದಿತ ಕಟ್ಟಡ ಇದ್ದದ್ದು, ಇಡೀ ಇಶ್ಯೂ ಸಿವಿಲ್ ಮ್ಯಾಟರ್ ಏನಿತ್ತಲ್ಲ ಅದು 5 ಎಕರೆಗೆ ಸಂಬಂಧಿಸಿದ ಗಲಾಟೆ. ಅದಷ್ಟೇ, 5 ಎಕರೆ. ಅಂತಿಮವಾಗಿ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಮೂಲಕ ಸೆಟ್ಲ್ ಆಗಿದ್ದು 5 ಎಕರೆದ್ದೇ ಗಲಾಟೆ. ರಾಮ ಮಂದಿರ ನಿರ್ಮಾಣ ಕೆಲಸ ಶುರುವಾಗಿದ್ದು 2.7 ಏಕರ್ ರಾಮ ಮಂದಿರ ಇರೋದಷ್ಟೇ. ಏನು ಮಂದಿರ, ಮುಖ್ಯ ಮಂದಿರ ನೋಡ್ತಿರಲ್ಲ, 2.7 ಏಕರ್. 5 ಎಕರೆ ಜಾಗ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಬಂತು. ಅಲ್ಲಿ ರಾಮ ಮಂದಿರ ಟ್ರಸ್ಟ್ ನಿರ್ಮಾಣ ಆಯಿತು. ರಾಮ ಮಂದಿರದ ಕೆಲಸ ಶುರುವಾಗಬೇಕು. ರಾಮ ಮಂದಿರ ಕಟ್ಟುವುದಕ್ಕೆ 2.7 ಏಕರ್ ಜಾಗ ನಿಗದಿಯಾದದ್ದು. ಎಲ್ಲಿ ಮೂಲ ರಾಮ ಮಂದಿರದ ಗರ್ಭಗುಡಿ ಇತ್ತಲ್ಲ ಅಲ್ಲೇ. ಆದರೆ ಉದ್ದೇಶ, ಗುರಿ ಇದ್ದದ್ದು ಬರೀ ರಾಮಂದೊಂದು ಗುಡಿ ಕಟ್ಟೋದಷ್ಟೇ ಅಲ್ಲ, ಎಂಟೈರ್ ಟೆಂಪಲ್ ಕಾಂಪ್ಲೆಕ್ಸ್ ಕಟ್ಟಬೇಕು ಅನ್ನೋದಿತ್ತು. ಟೆಂಪಲ್ ಕಾಂಪ್ಲೆಕ್ಸ್, ಅದರೊಳಗೆ 14 ಬೇರೆ ಬೇರೆ ಸಣ್ಣ ಸಣ್ಣ ದೇವಸ್ಥಾನಗಳು ಬರ್ತವೆ. ಅದಕ್ಕೆ ಬೇಕಾಗಿದ್ದ ಒಟ್ಟು ಜಾಗ 70 ಎಕರೆ. 70 ಎಕರೆ ಟೋಟಲ್ ಜಾಗ. ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಮೂಲಕ ಬಂದದ್ದು 5 ಎಕರೆ ಅಷ್ಟೇ. ಸುತ್ತಲೂ ಇನ್ನೂ 65 ಎಕರೆ ಜಾಗ ಬೇಕಾಗಿತ್ತು. ಅದಕ್ಕೆ ಸರ್ಕಾರ ಯಾವುದೋ ಒಂದು ಯೋಜನೆ ಮಾಡ್ತಾ ಇದೆ ಅಂದರೆ ನೋಟಿಫಿಕೇಶನ್ ಹೊರಡಿಸಿ ಜಾಗನ ತಗೊಂಡ್ಬಿಡ್ಬೋದು. ಬಿಡದಿಲ್ಲ, ಆಗ್ತಿಲ್ವಾ ಗಲಾಟೆ? ಈಗ ನೋಟಿಫಿಕೇಶನ್ ಮೂಲಕ ತಗೊಂಡ್ಬಿಡೋದು. ಬಟ್ ಇದು ಸರ್ಕಾರ ಅಲ್ಲ, ಟ್ರಸ್ಟು. ದಾನಿಗಳು ಕೊಟ್ಟ ಹಣದಲ್ಲಿ ಅದಾಗಬೇಕಾಗಿತ್ತು. ನೀವು ರಾಮ ಮಂದಿರ ನಿರ್ಮಾಣ ಆದಮೇಲಾದರೂ ಹೋಗಿದಿರೋಲ್ಲೋ ಗೊತ್ತಿಲ್ಲ, ಅದಕ್ಕಿಂತ ಮುಂಚೆ ಏನಾದ್ರು ಹೋಗಿದ್ರೆ ಇಡೀ ಪರಿಸರ ಹೆಂಗಿತ್ತು ಅನ್ನೋದು ಅರ್ಥ ಆಗತ್ತೆ. ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ನ ನಂತರ ಅಟ್ಲೀಸ್ಟ್ ಆ ಜಾಗ ಕ್ಲೀನ್ ಮಾಡೋಣ ಅಂತ ಬುಲ್ಡೋಸರ್, ಒಂದು JCB ತಗೊಂಡು ಹೋದರೆ ಅಲ್ಲಿನ ಗಿಡಗಂಟಿಗಳ ಮಧ್ಯದಿಂದ ಮುಳ್ಳುಹಂದಿಗಳು ಹೊರಗೆ ಓಡಿ ಬಂದುವಂತೆ. ಮುಳ್ಳುಹಂದಿಗಳು ತುಂಬಿ ಹಂಗಾಗಿತ್ತದು ಜಾಗ. ಅದಕ್ಕೆ ತಾಗಿಕೊಂಡೇ ಕಾಂಪೌಂಡಿಗೆ ತಾಗಿಕೊಂಡು ಮನೆಗಳು, ಸಣ್ಣ ಸಣ್ಣ ದೇವಸ್ಥಾನಗಳು, ಅಂಗಡಿಗಳು, ವ್ಯಾಪಾರಗಳು ಏನೇನೋ ತುಂಬ್ಕೊಂಡ್ಬಿಟ್ಟಿತ್ತಲ್ಲಿ ಸುತ್ತು ಕಡೆ. ಅಂಥ 70 ಎಕರೆ ಕ್ಲಿಯರ್ ಮಾಡಬೇಕಲ್ಲ. ಒಬ್ಬೊಬ್ಬರನ್ನೇ ಕರೆದು ನಿನ್ನ ಜಮೀನಿಗೆ ಇಷ್ಟು ಬೆಲೆ ಇತ್ತಗೋ, ಕೆಲವರು ನೆಗೋಷಿಯೇಟ್ ಮಾಡಿದ್ರು. ಆ ರೀತಿಯಾಗಿ ಆಗ್ತಾ 70 ಎಕರೆ ಅಕ್ವೈರ್ ಮಾಡ್ಕೊಂಡಿದ್ದು. ಅದರಲ್ಲಿ ಈ ದೇವಸ್ಥಾನ ಒಂದು. ಅವ್ರು ದೇವಸ್ಥಾನ ಕೊಡೋದಕ್ಕೆ ಮನಸ್ಸಿರಲಿಲ್ಲ ಅನಿಸುತ್ತೆ. ಚಂಪತ್ ರಾಯ್ ಅವರು, ಕಮಿಟಿಯವರು, ಟ್ರಸ್ಟ್ನವರು ಅದಕ್ಕೊಂದು ಉತ್ತರ ಕೊಡಬೇಕು. ಇಂಥದ್ದೊಂದು ಆರೋಪ ಬಂದಿದೆ. ಸಮಾಜವಾದಿ ಪಕ್ಷದ ಪ್ರೆಸ್ ಮೀಟ್ನಲ್ಲಿ ಹೋಗಿ ಮಾತನಾಡಿದರು ಅನ್ನುವ ಕಾರಣಕ್ಕಾಗಿ ನಾವು ಉತ್ತರ ಕೊಡೋದಿಲ್ಲ ಅನ್ನೋದಕ್ಕೆ ಬರೋದಿಲ್ಲ. ಅದೇನಿದೆ ಅದಕ್ಕೊಂದು ಉತ್ತರ ಕೊಡಬೇಕು. ನಾನು ಟೋಟಲ್ ನಿಮ್ಗೆ ಹೇಳಿದೆ ಅಷ್ಟೇ. 70 ಎಕರೆ ಜಾಗವನ್ನು ಅಕ್ವೈರ್ ಮಾಡಿಕೊಳ್ಳಬೇಕಾದ ಪರಿಸ್ಥಿತಿ ಬಂತು. ಅದಾದಮೇಲೆ ಅಕ್ಕಪಕ್ಕದಲ್ಲಿ ರೋಡ್ ಗೀಡಾಯಿತು, ಅದನ್ನು ಸರ್ಕಾರ ಅಕ್ವೈರ್ ಮಾಡ್ಕೊಳ್ತು. ಅದಕ್ಕೆ ಯಾರು ಏನು ಹೇಳೋದಕ್ಕೆ ಬರೋದಿಲ್ಲ. ಅಂಥವರೊಬ್ಬರು ಆರೋಪ ಮಾಡಿದ್ದಾರೆ, ಹರಿಶಂಕರ್ ಸಫಾರಿವಾಲಾ. ಈಗ ಇಂಥದ್ದೇ ಆರೋಪ ನೋಡಿ ಕಾಶಿಲೂ ಬಂತು. ವಾರಣಾಸಿ ಕಾಶಿ ವಿಶ್ವನಾಥ ಕಾರಿಡಾರ್ ಮಾಡಿದಾಗ ಆ ಕಾರಿಡಾರ್ ಕಟ್ಟೋದಕ್ಕಿಂತ ಮುಂಚೆ ನೀವೇನಾದ್ರು ಹೋಗಿದ್ರೆ ಹೇಳೋದು ಎಷ್ಟು ಸರಿನೋ ಗೊತ್ತಿಲ್ಲ, ಯಾಕಾರು ಬಂದ್ವು ಅಂತ ಅನೇಕರಿಗೆ ಅನಿಸ್ತಿತ್ತು. ಯಾಕಾರು ಬಂದ್ವು ಇಲ್ಲಿ ಅಂತ. ಕಾಶಿ ಜಗತ್ತಿನ ಅತ್ಯಂತ ಪುರಾತನ ನಗರಿ, ಶಿವನ ನಗರಿ ಅಂತ ನಾವಿದ್ದಲ್ಲಿಂದ ನೆನೆಸ್ಕೊಂಡು ಸುಮ್ಮನೆ ಇರೋದೇ ಬೆಟರ್ ಇತ್ತಪ್ಪ. ಇದನ್ನ ಯಾಕಾರು ನೋಡಿದ್ವು ಅನ್ನೋ ಹಂಗಿತ್ತು ಪರಿಸ್ಥಿತಿ ಕಾರಿಡಾರ್ ಮಾಡೋದಕ್ಕಿಂತ ಮುಂಚೆ. ಆ ನಂತರ ಕಾರಿಡಾರ್ ಮಾಡಲಾಯಿತು. ಕಾರಿಡಾರ್ಗಾಗಿ ಅಕ್ಕಪಕ್ಕದ ಮನೆಗಳು, ಅಲ್ಲಿ ಕಾಶಿಯಲ್ಲಿ ಪ್ರತಿ ಮನೆಯಲ್ಲೂ ಒಂದೊಂದು ದೇವಸ್ಥಾನನೇ ಇರುತ್ತೆ, ಒಂದೊಂದು ಶಿವಲಿಂಗ ಸ್ಥಾಪನೆಯೇ ಮಾಡಿರ್ತಾರೆ.
ಅವೆಲ್ಲವನ್ನೂ ಅಕ್ವೈರ್ ಮಾಡಿಕೊಂಡು ಕ್ಲಿಯರ್ ಮಾಡಿದಾಗ ಕಾರಿಡಾರ್ ಮಾಡೋದಕ್ಕೆ ಸಾಧ್ಯ ಆಗಿದ್ದು. ಅದಕ್ಕೆ ಹೇಳ್ತಾರೆ 250 ದೇವಸ್ಥಾನಗಳನ್ನು ಸರ್ಕಾರ ಒಡೆದು ಬಿಡ್ತು. ಔರಂಗಜೇಬ ಕಾಶಿ ವಿಶ್ವನಾಥನ ದೇವಸ್ಥಾನವೊಂದನ್ನು ಒಡೆದಿದ್ದ, ಇವರು 250 ಒಡೆದ್ರು ಅಂತ ಮಾತಾಡ್ತಾರೆ. ಇರಲಿ, ನಡೆದಂಗೆ ಹೇಳಿದೆ ಅಷ್ಟೇ ನಿಮಗೆ. RSS ಮೊಟ್ಟ ಮೊದಲ ಸಲ ಮೌನ ಮುರಿದಿದೆ. ದತ್ತಾತ್ರೇಯ ಹೊಸಬಾಳೆ RSSನ ಸರಕಾರ್ಯವಾಹ ಅವರು ಮಾತಾಡಿದ್ದಾರೆ. ಇನ್ನು ವಿನಯ್ ಕಟಿಯಾರ್ ಮಾತಾಡಿದ್ದಾರೆ, ಭಜರಂಗ ದಳದ ಸಂಸ್ಥಾಪಕರು. ಅಯೋಧ್ಯೆ ದೇಣಿಗೆ ಲೂಟಿ ಮಾಡಿದವರು ಜೈಲಿಗೆ ಹೋಗ್ತಾರೆ. ಚಂಪತ್, ಅನಿಲ್ ಮಿಶ್ರಾ, ಗೋಪಾಲ್ ಜೈಲು ಶಿಕ್ಷೆ ಅನುಭವಿಸಬೇಕಾಗತ್ತೆ. ನೆನ್ನೆ ಮೋದಿ ಜೊತೆಗೆ ಮಾತಾಡಿದೆ, ಎಲ್ಲ ಗೊಂದಲಗಳು ಬಗೆಹರಿಯಲಿವೆ. ನಾನು ಕೆಲವು ದಿನಗಳ ಹಿಂದೆ ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗಿದ್ದೆ. ಇದೇ ಗೋಪಾಲ್ ರಾವ್ ಯಾರ ಅನುಮತಿ ಪಡೆದು ಬಂದ್ರಿ ಅಂದಿದ್ರು. ನಾನು ಮನೆಗೆ ಬಂದು ಇದೇ ಗೋಪಾಲ್ ರಾವ್ಗೆ ಫೋನ್ ಮಾಡಿದೆ. ನೀನು ಎಲ್ಲಿಂದ ಬಂದಿದೆಯಾ? ಅಲ್ಲಿಗೆ, ದಕ್ಷಿಣಕ್ಕೆ ಹೋಗು ಅಂದಿದ್ದೆ. ಅನಿಲ್ ಮಿಶ್ರಾ ಒಳ್ಳೆ ಮನುಷ್ಯ, ಆದರೆ ಈ ಚಕ್ರವ್ಯೂಹದಲ್ಲಿ ಸಿಲುಕಿದ್ರು. ಈ ಹಿಂದೆ ಚಂಪತ್ಗೆ ಹೇಳಲು ಪ್ರಯತ್ನಿಸಿದೆ, ಆದರೆ ಅರ್ಥ ಮಾಡಿಕೊಳ್ಳಲಿಲ್ಲ. ವಿನಯ್ ಕಟಿಯಾರ್ ಅವರು ಮಾತಾಡಿದ್ದಾರೆ. ಐ ಥಿಂಕ್ ಎವ್ರಿಬಡಿ ವಾಂಟ್ಸ್ ಟು ಸೆಟಲ್ ದ ಸ್ಕೋರ್ ಹಿಯರ್. ಎಲ್ಲರೂ ಸ್ಕೋರ್ ಸೆಟಲ್ ಮಾಡ್ಕೊಂಡು ಬಿಡೋಣ ಅನ್ನೋ ಲೆವೆಲಿಗೆ ನಿಂತ್ಕೊಂಡಂಗೆ ಇದೆ ಇದು. ಅಖಿಲೇಶ್ ಯಾದವ್, ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ, ಅವ್ರು ಹೇಳಿದ್ರು ಈ ಸಲ ಚುನಾವಣೆಯಲ್ಲಿ 8 ತಿಂಗಳಲ್ಲಿ ಎಲೆಕ್ಷನ್ ಇದೆ ಉತ್ತರ ಪ್ರದೇಶದಲ್ಲಿ, BJPಗೆ ಓಟು ಬರೋದಿಲ್ಲ, ಕಾಣಿಕೆನೂ ಬರೋದಿಲ್ಲ ಅಂದಿದ್ದಾರೆ. ಇನ್ನು ಶಿವಸೇನೆಯ ಸಂಜಯ್ ರಾವತ್ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು, ಅಯೋಧ್ಯೆ BJPಯ ಅಂಡರ್ ವರ್ಲ್ಡು ಅಂದರು. ಅಯೋಧ್ಯೆ BJPಯ ಅಂಡರ್ ವರ್ಲ್ಡು. ಸುಪ್ರೀಂ ಕೋರ್ಟಿನ ಉಸ್ತುವಾರಿಯಲ್ಲಿ ತನಿಖೆ ನಡೀಬೇಕು ಅನ್ನುವ ಆಗ್ರಹ ಬರ್ತಾ ಇದೆ. ಏನು ಸುಪ್ರೀಂ ಕೋರ್ಟ್ ನಿಷ್ಪಕ್ಷಪಾತಿಯಾಗಿದೆಯಾ? ಸುಪ್ರೀಂ ಕೋರ್ಟ್ ಕೂಡ ಅವರ ಅಡಿಯಲ್ಲೇ ಕೆಲಸ ಮಾಡ್ತಾ ಇರೋದು. ಮುಂಬೈ ಹೈಕೋರ್ಟ್ನ ಜಡ್ಜ್ ಮಾಧವ್ ಜಾಮ್ದಾರ್ ಅವರ ನೇತೃತ್ವದಲ್ಲೇ ತನಿಖೆಯಾಗಬೇಕು. ಅಂದರೆ ಸುಪ್ರೀಂ ಕೋರ್ಟ್ ಅವರ ನೇತೃತ್ವದಲ್ಲಿದೆ, ಮುಂಬೈ ಹೈಕೋರ್ಟ್ನ ಜಡ್ಜ್ ಮಾಧವ್ ಜಾಮ್ದಾರ್ ನೇತೃತ್ವದಲ್ಲಿ ತನಿಖೆ ಆಗಬೇಕು. ಅಯೋಧ್ಯೆ BJPಯ ಅಂಡರ್ ವರ್ಲ್ಡ್ ಆಗಿದೆ. ಇದೇ ಸಂಜಯ್ ರಾವತ್ ಇತ್ತೀಚೆಗೊಂದು ಮಾತು ಹೇಳಿದರು, ಅಯೋಧ್ಯೆಯ ಹುಂಡಿಗೆ ಬಿದ್ದ ಹಣದಿಂದಲೇ BJPಯವರು ದೇಶದಾದ್ಯಂತ ಶಾಸಕರುಗಳನ್ನು, ಸಂಸದರುಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಅಂತ. ತೃಣಮೂಲ ಕಾಂಗ್ರೆಸ್ನ ಶಾಸಕರು, ಸಂಸದರ ಖರೀದಿಗೂ ಅಯೋಧ್ಯೆಯ ದುಡ್ಡು ಬಂದಿತ್ತು. ಶಿವಸೇನೆ ಉದ್ಧವ್ ಠಾಕ್ರೆ ಬಣದ 9 ಸಂಸದರ ಪೈಕಿ 6 ಸಂಸದರು ಏಕನಾಥ್ ಶಿಂದೆ ಬಣಕ್ಕೆ ಬೆಂಬಲಿಸಿದ್ರಲ್ಲ, ಅದಕ್ಕೂ ಬಳಕೆಯಾಗಿರೋದು ಅಯೋಧ್ಯೆಯ ಹುಂಡಿ ಹಣ ಅಂತೆ. ಈಗ ಆ ಮಾತನ್ನು ಉದ್ಧವ್ ಠಾಕ್ರೆ ಅವರು ಹೇಳ್ತಾ ಇದ್ದಾರೆ. ಉದ್ಧವ್ ಠಾಕ್ರೆ ಅವರು ರಾಮನ ಹುಂಡಿ ಹಣದಲ್ಲಿ ಆಪರೇಷನ್ಗಳನ್ನು ಮಾಡ್ತಾ ಇದ್ದಾರೆ. ಕೆಲವು ದಿನಗಳ ಕಾಲ ಇದೆಲ್ಲವನ್ನೂ ನೋಡಬೇಕಾಗತ್ತೆ, ಇದೆಲ್ಲವನ್ನೂ ಕೇಳಿಸಿಕೊಳ್ಳಬೇಕಾಗತ್ತೆ. ರಾಮ ಅಯೋಧ್ಯೆಯಲ್ಲಿ ಇದ್ದಾಗಲೂ, ಮಂದಿರದಲ್ಲಿ ಮೂರ್ತಿಯಾಗಿ ಕುಳಿತಿದ್ದಾಗಲೂ, ಆ ಮಂದಿರ ಧ್ವಂಸಗೊಂಡ ನಂತರವೂ, ಹೊಸದಾಗಿ ಮಂದಿರ ಕಟ್ಟಿದ ನಂತರವೂ ವಿವಾದಗಳಿಂದ ಹೊರಗೆ ಬರಲಿಲ್ಲ ನೋಡಿ. ಇದು ಅನವಶ್ಯಕವಾಗಿತ್ತು. ಇದನ್ನಂದರೆ ಉಳಿದಿದ್ದೆಲ್ಲವೂ ಏನು ಮಾಡೋಕ್ಕಾಗತ್ತೆ, ದೇಶದ ಹಣೆ ಬರಹ ಹಂಗಿತ್ತು, ರಾಮನ ಟೈಮ್ ಹಂಗಿತ್ತಪ್ಪ, ಇನ್ನೇನು ಸಿಂಹಾಸನಕ್ಕೇರಬೇಕು ಅನ್ನುವಾಗ ಹಿಂದಿನ ರಾತ್ರಿ ವನವಾಸಕ್ಕೆ ಹೋಗೋ ಸನ್ನಿವೇಶ ಬಂತು, ಏನು ಮಾಡೋಕ್ಕಾಗತ್ತೆ, ಎಲ್ಲ ಮಾತಾಡೋದು ಕರೆಕ್ಟು. ಬಟ್ ಇದು ಇದೆಯಲ್ಲ, ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣ ಕೊನೆಯ ಹಂತದಲ್ಲಿದ್ದಾಗ ಅಲ್ಲೇ ನಿಂತ್ಕೊಂಡಾಗ ಯೋಚನೆ, ಅದು ಇಟ್ ವಾಸ್ ಅನ್ ಎನಾರ್ಮಸ್ ವರ್ಕ್. ಆ ಕೆಲಸದಲ್ಲಿ ಭಾಗಿಯಾಗಿದ್ದ ಅನೇಕರುಗಳನ್ನು ಮಾತಾಡಿಸ್ತಾ ಇದ್ದೆ ನಾನು. ಇದೆಲ್ಲ ಹೆಂಗೆ ಹ್ಯಾಂಡಲ್ ಆಗ್ತಿದೆ ಅನ್ನೋದು ನಿಂತ್ಕೊಂಡು ನೋಡ್ತಾ ಇದ್ರೆ ಆಶ್ಚರ್ಯ ಆಗ್ತಿತ್ತು. ಟ್ರೇನ್ಗಳಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು ಬರ್ತಾ ಇದ್ದಾವೆ, ದೇಶದ ಅತ್ಯುತ್ತಮ ಶಿಲ್ಪಿಗಳು ಅದರ ಕಂಬುಗಳನ್ನು ಕೆತ್ತಾ ಇದ್ರು, ಅತ್ಯುತ್ತಮ ಎಂಜಿನಿಯರ್ಗಳಲ್ಲಿ ನಿಂತ್ಕೊಂಡಿದ್ರು. ಒಂದು ಟೈಮ್ ಲೈನ್ ಓಡ್ತಾ ಇತ್ತು. ಈ ರಾಕೆಟ್ ಲಾಂಚ್ ಆಗುವಾಗ ರಿವರ್ಸ್ ಆರ್ಡರ್ನಲ್ಲಿ ಹೋಗ್ತಾ ಇರುತ್ತಲ್ಲ ಟೈಮ್ ಲೈನ್, ಅಂದರೆ ಇಂಥ ದಿವಸ ಇಷ್ಟು ಗಂಟೆ ಇಷ್ಟು ನಿಮಿಷಕ್ಕೆ ಮುಗಿಬೇಕು ರಾಮ ಮಂದಿರ ನಿರ್ಮಾಣ ಅನ್ನುವ ರೀತಿಯಲ್ಲಿ ಒಂದು ಕ್ಲಾಕ್ ಹಾಕಿಬಿಟ್ಟಿದ್ರಲ್ಲಿ. ನೃಪೇಂದ್ರ ಮಿಶ್ರಾ ಅವ್ರನ್ನ ಮಾತಾಡಿಸಿದ್ವಿ ನಾವು. ಇದೆಲ್ಲವನ್ನು ನೋಡಿದಾಗ ವಾಟ್ ಅನ್ ಎನಾರ್ಮಸ್ ಜಾಬ್ ಈಸ್ ಹ್ಯಾಪನಿಂಗ್ ಹಿಯರ್.
ನಾನು ಐ ಥಿಂಕ್ ಗೋಪಾಲರಾವ್ ಅವ್ರನ್ನೇ ಕೇಳಿದ್ದೆ, ಇಷ್ಟು ದೊಡ್ಡ ಕೆಲಸ, ಅಲ್ಲಿ ಕೋಟಿ, 10 ಕೋಟಿ, 100 ಕೋಟಿ ಅಲ್ಲ, ಸಾವಿರಾರು ಕೋಟಿಗಳ ವ್ಯವಹಾರ, ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತಲ್ಲ ಅಂತ ಕೇಳಿದ್ದಕ್ಕೆ, ಪ್ರಾಮಾಣಿಕತೆ ಇದ್ರೆ ಎಲ್ಲವೂ ನಡೆದು ಹೋಗ್ಬಿಡುತ್ತೆ ಅಂದರು ಅವರು. ಐ ಥಿಂಕ್ ಗೋಪಾಲರಾವ್ ಅವ್ರನ್ನೇ ಮಾತಾಡಿಸಿದ್ದು ನಾನು. ಅವ್ರು ಹೇಳಿದ್ದಿಷ್ಟೇ, ಇದೆಲ್ಲವನ್ನೂ ನೋಡುವ, ಇದರಲ್ಲಿ ಭಾಗಿಯಾಗುವ ಮತ್ತು ಇದಕ್ಕೆ ಒಂದು ಸಣ್ಣ ಅಳಿಲು ಸೇವೆ ಮಾಡುವ ಅವಕಾಶ ನಮಗೆ ಸಿಕ್ಕಿದೆ ರೀ, ಇದಕ್ಕಿಂತ ಸೌಭಾಗ್ಯ ಇನ್ನೇನಿದೆ. 500 ವರ್ಷಗಳಲ್ಲಿ 100 ತಲೆಮಾರುಗಳು ಇದ್ರ ಕನಸು ಕಾಣ್ತಾ ಸತ್ತೋಗ್ಬಿಟ್ಟಿದ್ದಾರೆ. 100 ತಲೆಮಾರಿನ ಜನ, ನಮಗಿಂಥದ್ದೊಂದು ಅವಕಾಶ ಸಿಕ್ಕಿದೆ ಅನ್ನೋದೇ ದೊಡ್ಡ ವಿಷಯ ಅಲ್ವಾ. ಇದನ್ನೇ ಸೌಭಾಗ್ಯ ಅಂದ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮಾಡೋಣ ಇಲ್ಲಿ ಅಂದ್ಕೊಂಡು ನಿಂತ್ಕೊಂಡಿದ್ದೀವಿ ಅಂದಿದ್ರು ಅವರು. ಅವತ್ತು ಅನ್ನಿಸ್ತಾ ಇತ್ತು, ಅಂದರೆ ನಮ್ಮೂರಲ್ಲೊಂದು ಶಾಲೆ ಕಟ್ಟಿದ್ರೆ ಬಿಡುಗಡೆಯಾದ ಹಣ ಎಷ್ಟು, ಆ್ಯಕ್ಚುಲ್ ಆದಂಥ ಖರ್ಚೆಷ್ಟು, ಎಷ್ಟು ಸಿಮೆಂಟ್ ಹಾಕಿದ್ರು, ಎಷ್ಟು ಮರಳು ಹಾಕಿದ್ರು, ಕಟ್ಟಿಸಿದ 4-5 ವರ್ಷಕ್ಕೆ ಅದು ಕೆಳಗಡೆಯಿಂದ ಬಿದ್ದು ವಿದ್ಯಾರ್ಥಿನಿಯರಿಗೆ ಗಾಯ ಆಗುತ್ತಾ, ಇದೆಲ್ಲವೂ ಲೆಕ್ಕಾಚಾರಗಳಿರ್ತವೆ. ಅದೆಲ್ಲವನ್ನೂ ಹೊರಗಿಟ್ಟು ಅಂಥದ್ದೊಂದು ಮಂದಿರದ ನಿರ್ಮಾಣ ಆಗ್ತಾ ಇತ್ತಲ್ಲ, ಇದು 1000 ವರ್ಷ ಇರಬೇಕಾಗಿರುವ ಕಟ್ಟಡ ಇದು ಅನ್ನುವ ಏಕೋದ್ದೇಶದಿಂದ ಅಂಥದ್ದೊಂದು ನಿರ್ಮಾಣ ಆಗ್ತಾ ಇತ್ತಲ್ಲ. 2475 ಕೋಟಿ ರೂಪಾಯಿ ಟೋಟಲ್ ಟೆಂಪಲ್ ಕಾಂಪ್ಲೆಕ್ಸಿಗೆ ಮಾಡಿರುವಂಥ ಖರ್ಚು. ಅಂಥ ದೊಡ್ಡ ಖರ್ಚು ಮಾಡ್ತಾ ಇರುವಾಗ ಎಲ್ಲೆಲ್ಲಿಂದಲೂ ವೆಂಡರ್ಗಳು, ಎಲ್ಲೆಲ್ಲಿಂದಲೂ ಸಪ್ಲೈಯರ್ಗಳು, ಎಲ್ಲೆಲ್ಲಿಂದಲೂ ಕೆಲಸಗಾರರು ಬಂದಿರುವಾಗ ಅಲ್ಲಿ ಕಮಿಷನ್ ಹೋಯ್ತಂತೆ, 100 ರೂಪಾಯಿ ವಸ್ತುನ 300 ರೂಪಾಯಿಗೆ ತಗೊಂಡ್ರಂತೆ, ಇಂಥ ಆರೋಪಗಳು ಬಂದುಬಿಡಬಹುದಲ್ಲ ಅನ್ನುವ ಸಂಶಯದೊಂದಿಗೆ ಕೇಳಿದ್ದೆ ನಾನು. ಅವ್ರು ಹೇಳಿದ್ದು ಪ್ರಾಮಾಣಿಕತೆ ಹೊಂದಿದ್ರೆ ಎಲ್ಲ ನಡ್ಕೊಂಡು ಹೋಗುತ್ತೆ ಅಂತ. ಆರೋಪಗಳು ಬಂದಿದ್ದಾವೆ, ತನಿಖೆಯಾಗಲಿ. ರಾಮನಿಗೆ ಬಂದ 1 ರೂಪಾಯಿ ಕೂಡ ಮರಳಿ ದೇವಸ್ಥಾನಕ್ಕೆ ಬರಬೇಕು, ಮತ್ತು ಅದನ್ನು ಯಾರು ತಗೊಂಡು ಹೋಗಿದ್ರಲ್ಲ ಅವರು ಕೃಷ್ಣ ಜನ್ಮಸ್ಥಾನಕ್ಕೆ ಹೋಗಂಗೆ ಆಗ್ಬೇಕು. ಇದಕ್ಕಿಂತ ಇನ್ನೇನು ಬಯಸೋಣ ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.